NIA ರಿಪೋರ್ಟ್ ಬಂದಿದೆ. NIA ಪ್ರಕಾರ ಮೊದಲು ಭಯೋತ್ಪಾದಕರು ಟಾರ್ಗೆಟ್ ಮಾಡಿದ್ದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಚೇರಿ ಜಗನ್ನಾಥ್ ಭವನ್ ಅನ್ನ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥದ್ದು ಅವ್ರ ಟಾರ್ಗೆಟ್ ಆಗಿತ್ತು. ಅದರಲ್ಲಿ ಅವ್ರ ಪ್ಲಾನ್ ಸಕ್ಸಸ್ ಆಗದೆ ಇರೋ ಕಾರಣಕ್ಕೋಸ್ಕರವಾಗಿ ಅವರು ರಾಮೇಶ್ವರ ಕೆಫೆಯನ್ನ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಈ ಒಂದು ವರದಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಕಚೇರಿಯನ್ನ ಭಯೋತ್ಪಾದಕರು ಗುರಿಯಾಗಿರಿಸಿಕೊಂಡಿರ್ತಕ್ಕಂಥದ್ದು ಇದು ಎರಡನೇ ಬಾರಿ. ಮೊದಲನೇ ಬಾರಿ ಟಾರ್ಗೆಟ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಆಗಿತ್ತು. ಆವಾಗ ಯಾವುದೇ ಸಾವು ನೋವುಗಳಾಗಿರ್ಲಿಲ್ಲ. ಆದ್ರೆ ಎರಡನೇ ಬಾರಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ಅದು ರಾಮೇಶ್ವರ ಕೆಫೆಯನ್ನ ಬ್ಲಾಸ್ಟ್ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಗೂಢಾಚಾರಿ ಸಂಸ್ಥೆ ಏನ್ ಕೆಲಸ ಮಾಡ್ತಾ ಇದೆ, ಗೃಹ ಇಲಾಖೆ ಏನ್ ಕೆಲಸ ಮಾಡ್ತಾ ಇದೆ? ಯಾರೋ ಬರ್ತಾರೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ರಾಮೇಶ್ವರ ಕೆಫೆಯನ್ನ, ಯಾರೋ ಬರ್ತಾರೆ ಬಿಜೆಪಿ ಕಚೇರಿಯ ಮುಂದೆ, ಬಸ್ 24 ಅವರ್ಸ್ ಇಲ್ಲಿ ನಿಂತ್ಕೊಂಡಿದೆ. ಏನ್ ಕೆಲಸ ಮಾಡ್ತಾ ಇದೆ? ಪೊಲೀಸರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ? ವಿಧಾನಸೌಧಕ್ಕೆ ಬರ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ವಿಧಾನಸೌಧಕ್ಕೆ ಸೆಕ್ಯೂರಿಟಿ ಇಲ್ಲ. ಈ ತರ ಕರ್ನಾಟಕ ರಾಜ್ಯದಲ್ಲಿ ಟೋಟಲಿ ಗೃಹ ಇಲಾಖೆ ವಿಫಲ ಆಗಿದೆ, ಕರ್ನಾಟಕ ಸರ್ಕಾರ ವಿಫಲ ಆಗಿದೆ. ಈ ಒಂದು ಭಯೋತ್ಪಾದಕರಿಗೆ ಮೈ ಬ್ರದರ್ಸ್ ಅಂತ ಹೇಳುವಂತ ಸರ್ಕಾರ ಇದು. ಈ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದಂಥವ್ರಿಗೆ, ಬಾಂಬ್ ಬ್ಲಾಸ್ಟ್ ಮಾಡ್ತಕ್ಕಂಥವ್ರಿಗೆ ನೆರವು ಕೊಡತಕ್ಕಂಥವ್ರು ಎಲ್ಲಿ ಸಿಗ್ತಾರೆ? ಶಿವಮೊಗ್ಗ ಜಿಲ್ಲೆನಲ್ಲಿ ಸಿಗ್ತಾರೆ, ತೀರ್ಥಹಳ್ಳಿನಲ್ಲಿ ಸಿಗ್ತಾರೆ, ಆಮೇಲೆ ಭಟ್ಕಳದಲ್ಲಿ ಸಿಗ್ತಾರೆ, ಮಂಗಳೂರಿನಲ್ಲಿ ಸಿಗ್ತಾರೆ. ಅವರೆಲ್ಲರನ್ನು ಕೂಡ ನಾವು ಬ್ರದರ್ಸ್ ಅಂತ ಟ್ರೀಟ್ ಮಾಡ್ತೀವಿ ಅಂತ ಆದ್ರೆ ಯಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಭಯ ಇದೆ? ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೋಟಲಿ ಭಯೋತ್ಪಾದಕರಿಗೆ, ಉಗ್ರವಾದಿ ಸಂಸ್ಥೆಗಳಿಗೆ, SDPIಗೆ, PFIಗೆ ಇವೆಲ್ಲವಕ್ಕೂ ಕೂಡ ಯಾವುದೇ ಭಯ ಇಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಒಂದ್ ವೇಳೆ ನಮ್ಮ ಕಡೆ ಸರ್ಕಾರನ ಸರಿಯಾಗಿ ನಡೆಸಕ್ಕಾಗಲ್ಲ ಅಂತ ಹೇಳಿದ್ರೆ, ಮಹಿಳೆಯರಿಗೆ ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಆದ್ರೆ, ಜನತೆಗೆ ರಕ್ಷಣೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಆಡಳಿತ ನಡೆಸಕ್ಕಾಗಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಹಾಗಲೇ ಆಗಿರ್ತಕ್ಕಂಥದ್ದು ಇದು. ಹಾಗಾಗಿ ಟೋಟಲಿ ಇದು ಗೃಹ ಇಲಾಖೆಯ ಫೇಲ್ಯೂರ್, ಇಂಟೆಲಿಜೆನ್ಸಿಯ ಫೇಲ್ಯೂರ್. ಇದರ ಪರಿಣಾಮವಾಗಿ ಕರ್ನಾಟಕ ರಾಜ್ಯಕ್ಕೆ ಅಭಿವೃದ್ಧಿಯ ಕುಂಠಿತನೂ ಕೂಡ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾವೆ. ಈ ವಿಷಯವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ಸಿದ್ದರಾಮಯ್ಯ ಸರ್ಕಾರಕ್ಕೆ.